ಗಣಿ ಸರ್, ನೀವು ಇಂಡಸ್ಟ್ರಿ ಕಾಲಿಟ್ಟಿದ್ದೆ ವಿಲನ್ ಆಗಿ. ಎಷ್ಟೋ ಜನಕ್ಕೆ ಈ ವಿಚಾರನೇ ಗೊತ್ತಿಲ್ಲ. ಮತ್ತೆ ನಮಗೆ ನಿಮ್ಮ ಕಣ್ಣಲ್ಲಿ ಆ ಹಳೆ ಛಾಯೆ ಕಾಣಿಸ್ತು ಇವತ್ತು. ನನ್ನ ಫಸ್ಟ್ ಸಿನಿಮಾ ಬಂದಿದೆ ವಿಲನ್ ಆಗಿ. ನಾನು ಆ ಸಿನಿಮಾ ಫ್ಲಾಪ್ ಆಗೋಯ್ತು. ಆಮೇಲೆ ತುಂಬ ಸೈಕಲ್ ಹೊಡೆದು ಆಮೇಲೆ ಒನ್ ಆಫ್ ದಿ ಹೀರೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಚೆಲ್ಲಾಟ, ಕಾಮಿಡಿ ಟೈಮ್ ಚೆಲ್ಲಾಟ. ಮುಂಗಾರು ಮಳೆ ಆದಮೇಲೆ ನಾನು ಏನಲ್ವೋ ಅದನ್ನು ಮಾಡಿದೆ. ನಾವು ಬಂದಿದ್ದು ಒಂದು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯಿಂದ, ನೆಲಮಂಗಲ. ಅಲ್ಲಿ ಹೋಗ್ಬಿಟ್ಟು ಯಾರ ಹತ್ರ ಪರ ಅಂತ ಅಷ್ಟೆಲ್ಲ ಟೈಮ್ ಇರಲಿಲ್ಲ ನಮಗೆ. ಏನೋ ಕೆಲಸ ಮಾಡಬೇಕು, ಡ್ರಾಮಾ ಸಿಕ್ಕಿದ್ರೆ ಡ್ರಾಮಾ ಮಾಡಬೇಕು, ಸ್ಟೇಜ್ ಮೇಲೆ ಆ್ಯಕ್ಟ್ ಮಾಡಬೇಕು, ಜನ ಶಿಳ್ಳೆ ಹೊಡಿಬೇಕು, ನಮಗೆ ಚಪ್ಪಾಳು ಅಷ್ಟೇ ತಲೆಯಿದೆ. ನನ್ನ ಕರ್ಕೊಂಡೋಗಿ ಮುಂಗಾರು ಮಳೆ ಸಿನಿಮಾಲು ಒಬ್ಬ ಶ್ರೀಮಂತ ಕುಟುಂಬದ ಮಗನ ಹೈ ಕ್ಲಾಸ್ ಮಗ ಮಾಡ್ಬಿಟ್ರು. ಆ ಕಲ್ಲರ್ ನೋಡ್ಬಿಟ್ಟು ಚೆನ್ನಾಗಿ ಅವನು ಯಾರು ಹೈ ಕ್ಲಾಸ್ ಹುಡುಗ ಅಂದ್ಬಿಟ್ಟು ಸೂಪರ್ ಹಿಟ್ ಆಯ್ತಲ್ಲ. ಅದಾದ ಮೇಲೆ ಏನಾಗುತ್ತೆ, ನಿಮ್ಗೆ ಜನ ಏನು ಇಷ್ಟಪಡ್ತಾರೋ ಅದನ್ನೇ ಕೊಡಬೇಕಾಗುತ್ತಲ್ಲ ಸರ್. ಅದನ್ನು ಕೊಟ್ಟು 2006ರಿಂದ ಈಗ 2024 18 ವರ್ಷ ಆಯಿತು. ನನಗೆ ಅನಿಸ್ತಾ ಇರುತ್ತೆ, ಸೊ ಚೇಂಜ್ ಮಾಡ್ಬೇಕಲ್ಲ ಈಗ ಏನಾದ್ರು ಅಂತ. ಗಣಿ ಸರ್, ನೀವು ಇಂಡಸ್ಟ್ರಿ ಕಾಲಿಟ್ಟಿದ್ದೆ ವಿಲನ್ ಆಗಿ. ಎಷ್ಟೋ ಜನಕ್ಕೆ ಈ ವಿಚಾರನೇ ಗೊತ್ತಿಲ್ಲ. ಮತ್ತೆ ನಮಗೆ ನಿಮ್ಮ ಕಣ್ಣಲ್ಲಿ ಆ ಹಳೆ ಛಾಯೆ ಕಾಣಿಸ್ತು ಇವತ್ತು. ನನ್ನ ಫಸ್ಟ್ ಸಿನಿಮಾ ಬಂದಿದೆ ವಿಲನ್ ಆಗಿ. ನಾನು ಆ ಸಿನಿಮಾ ಫ್ಲಾಪ್ ಆಗೋಯ್ತು. ಆಮೇಲೆ ತುಂಬ ಸೈಕಲ್ ಹೊಡೆದು ಆಮೇಲೆ ಒನ್ ಆಫ್ ದಿ ಹೀರೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಚೆಲ್ಲಾಟ, ಕಾಮಿಡಿ ಟೈಮ್ ಚೆಲ್ಲಾಟ. ಮುಂಗಾರು ಮಳೆ ಆದಮೇಲೆ ನಾನು ಏನಲ್ವೋ ಅದನ್ನು ಮಾಡಿದೆ. ನಾವು ಬಂದಿದ್ದು ಒಂದು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯಿಂದ, ನೆಲಮಂಗಲ. ಅಲ್ಲಿ ಹೋಗ್ಬಿಟ್ಟು ಯಾರ ಹತ್ರ ಪರ ಅಂತ ಅಷ್ಟೆಲ್ಲ ಟೈಮ್ ಇರಲಿಲ್ಲ ನಮಗೆ. ಏನೋ ಕೆಲಸ ಮಾಡಬೇಕು, ಡ್ರಾಮಾ ಸಿಕ್ಕಿದ್ರೆ ಡ್ರಾಮಾ ಮಾಡಬೇಕು, ಸ್ಟೇಜ್ ಮೇಲೆ ಆ್ಯಕ್ಟ್ ಮಾಡಬೇಕು, ಜನ ಶಿಳ್ಳೆ ಹೊಡಿಬೇಕು, ನಮಗೆ ಚಪ್ಪಾಳು ಅಷ್ಟೇ ತಲೆಯಿದೆ. ನನ್ನ ಕರ್ಕೊಂಡೋಗಿ ಮುಂಗಾರು ಮಳೆ ಸಿನಿಮಾಲು ಒಬ್ಬ ಶ್ರೀಮಂತ ಕುಟುಂಬದ ಮಗನ ಹೈ ಕ್ಲಾಸ್ ಮಗ ಮಾಡ್ಬಿಟ್ರು. ಆ ಕಲ್ಲರ್ ನೋಡ್ಬಿಟ್ಟು ಚೆನ್ನಾಗಿ ಅವನು ಯಾರು ಹೈ ಕ್ಲಾಸ್ ಹುಡುಗ ಅಂದ್ಬಿಟ್ಟು ಸೂಪರ್ ಹಿಟ್ ಆಯ್ತಲ್ಲ. ಅದಾದ ಮೇಲೆ ಏನಾಗುತ್ತೆ, ನಿಮ್ಗೆ ಜನ ಏನು ಇಷ್ಟಪಡ್ತಾರೋ ಅದನ್ನೇ ಕೊಡಬೇಕಾಗುತ್ತಲ್ಲ ಸರ್. ಅದನ್ನು ಕೊಟ್ಟು 2006ರಿಂದ ಈಗ 2024 18 ವರ್ಷ ಆಯಿತು. ನನಗೆ ಅನಿಸ್ತಾ ಇರುತ್ತೆ, ಸೊ ಚೇಂಜ್ ಮಾಡ್ಬೇಕಲ್ಲ ಈಗ ಏನಾದ್ರು ಅಂತ.